ಬಾರ್ಕಿಂಗ್ ಡೀರ್ ಅಂತ. ಹಾಂ ಮೇಡಮ್. ಬಾರ್ಕಿಂಗ್ ಡೀರ್ ಅಂತ ಹೆಸರಲ್ಲೇ ಇದೆ. ಇದೇನಂದ್ರೆ ನೇಚರ್ಸ್ ಅಲಾರಾಮ್ ಅಂತ ಕರಿತೀವಿ. ಇವಾಗ ಯಾವ್ದಾದ್ರು ಒಂದು ಪ್ರಿಡೇಟರ್ ಅಂತ ಅಂತೀವಿ. ಇವಾಗ ಟೈಗರ್, ಲೆಪರ್ಡ್ ಅದಿರೋ ಜಾಗದಲ್ಲಿ ಯಾವ್ದದನ್ನ ತಿನ್ನಕ್ ಬರುತ್ತೆ ಅದನ್ನ ನಾವು ಪ್ರಿಡೇಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಪ್ರಿಡೇಟರ್ ಬರ್ತಿದೆ ಅಂತ ಎಲ್ಲರಿಗೂ ಹೇಳ್ಬೇಕಲ್ಲ. ಅಲಾರಾಮ್ ಎಲ್ಲ ಅನಿಮಲ್ಸು ಅಲಾರಾಮ್ ಕಾಲ್ ಕೊಡುತ್ತೆ. ಸೊ ಇದು ಬಾರ್ಕ್ ಮಾಡಿ ಹೇಳುತ್ತೆ ಪ್ರಿಡೇಟರ್ಸ್ ಇದಾರೆ, ಎಲ್ಲರೂ ತಪ್ಪಿಸ್ಕೊಳ್ಳಿ ಅಂತ. ಸೊ ಅದಕ್ಕೆ ಬಾರ್ಕಿಂಗ್ ಡೀರ್ ಅಂತ ಹೆಸರು. ಇದರಲ್ಲಿ ಸ್ಲಾಟ್ ಡೀರು ಮತ್ತೆ ಇನ್ನೊಂದು ಸ್ಪಾಟೆಡ್ ಡೀರು, ನೀಲ್ಗಾಯ್ ಇರುತ್ತೆ, ಬ್ಲಾಕ್ ಬಕ್ಸ್ ಇರುತ್ತೆ. ನಮ್ಮ ಹತ್ರ 6 ಟೈಪ್ಸ್ ಆಫ್ ಡೀರ್ ಸ್ಪೀಶೀಸ್ ಇದೆ. ಇಲ್ಲಿ ಝೂಲ್ ಇದೆ, ಅದು 6 ಟೈಪ್ಸ್ ಇದೆ. ಅಂದ್ರೆ ನಮ್ಮ ಹತ್ರ ಇನ್ನ ತುಂಬಾ ಇದೆ. ಚಿಂಕಾರ ಇದೆ, ಬಾರಸಿಂಗ ಇದೆ. ನಾರ್ಥರ್ನ್ ಕರ್ನಾಟಕ ಹೋದ್ರೆ ಅದೆಲ್ಲ ಸಿಗತ್ತೆ. ಸೊ ನಮಗೆ ಇಷ್ಟು ಅನಿಮಲ್ ಎಕ್ಸ್ಚೇಂಜ್ ಅಥವಾ ತಗೊಂಡ್ ಬಂದಿರೋದು ರೆಸ್ಕ್ಯೂಡು ಆ ಥರ ಇದಾವೆ, ಇಷ್ಟಿದಾವೆ. ಅಂಡ್ ಯೂಶಲಿ ಎಲ್ಲ ಅನಿಮಲ್ ಎಕ್ಸ್ಚೇಂಜ್ ಇಂದಾನೆ ಬಂದಿರೋದು. ನಮಗೆ ಮೈಸೂರು ಝೂ, ಆಮೇಲೆ ಬನ್ನೇರ್ಘಟ್ಟ, ಬಂಡೀಪುರ ಈ ಕಡೆಯಿಂದ ಎಲ್ಲ ಅನಿಮಲ್ಸ್ ಕೊಟ್ಟಿದ್ದಾರೆ. ಅಂಡ್ ಇವಾಗ ಹೊರ ರಾಜ್ಯಗಳಿಂದನೂ ಸಹ ಬರ್ತಾ ಇದೆ. ಔರಂಗಾಬಾದ್ ಇಂದ 4 ಟೈಗರ್ಸ್ ಬರ್ತಿದೆ, ಒಂದು ವೈಟ್ ಟೈಗರ್ ಬರ್ತಾ ಇದೆ. ವೈಟ್ ಟೈಗರ್ ಫಸ್ಟ್ ಟೈಮ್ ಬರ್ತಾ ಇರೋದು ಅನ್ಸುತ್ತೆ. ಎಕ್ಸಾಕ್ಟ್ಲಿ, ಹೌದು ಮೇಡಮ್. ಆಮೇಲೆ ಈಗ ಈ ಫಾರ್ ಎಕ್ಸಾಂಪಲ್ ಈಗ ಈ ಇಂತಿಂತ ಪ್ರಾಣಿಗಳು ಇಷ್ಟಿಷ್ಟು ಹೆಕ್ಟರ್ಸ್ ಪ್ರದೇಶದಲ್ಲಿ ಇರಬೇಕು ಅಂತ ಹೇಳಿ ಒಂದಿರುತ್ತೆ. ಹೌದು, ಟೆರಿಟರಿ ಅಂತ ನಾವು ಅದನ್ನ ಕರಿತೀವಿ. ಹೌದಾ? ಈಗ ಇಲ್ಲಿರೋಂಥ ಪ್ರಾಣಿಗಳೆಲ್ಲ ಅಷ್ಟೇ ಅದಾದ್ರ ಜಾಗದಲ್ಲಿ ಇದಾವ ಅಂತ ಹೇಳಿ ಹ್ಯಾಬಿಟೇಟ್ಸ್. ಆಕ್ಚುಲಿ ಆ ಥರ ಮಾಡಕ್ ಹೋದ್ರೆ ನಮ್ಮ ಝೂ 660 ಹೆಕ್ಟರ್ಸ್ಗಿಂತ ತ್ರಿಬಲ್ ಆಗಿ ಹೋಗ್ಬಿಡುತ್ತೆ. ಓಕೆ. ಸೊ ದಟ್ ಇವಾಗ ನಾವು ಏನಂತೀವಿ, ಟೈಗರ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅದಕ್ಕೆ 200 ಮೀಟರ್ಸ್ ಟೆರಿಟರಿ ಬೇಕು. ನಾವು ಅದನ್ನ ಕ್ರಿಯೇಟ್ ಮಾಡ್ಕೊಳಕ್ ಆಗಲ್ಲ. ಸೊ ಮಿಮಿಕ್ ಮಾಡ್ತೀವಿ. ಇವಾಗ ಅದು ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ಇದೆ, ಗ್ರಾಸ್ ಲ್ಯಾಂಡ್ ತರ ಮಿಮಿಕ್ ಮಾಡ್ತೀವಿ. ಇದು ಎವರ್ಗ್ರೀನ್ ಫಾರೆಸ್ಟ್, ಎಲ್ಲಾ ಫಾರೆಸ್ಟ್ಗೂ ಹೊಂದ್ಕೊಳತ್ತೆ ಬಾರ್ಕಿಂಗ್ ಡೀರು. ಸೊ ಆ ತರ ಮಿಮಿಕ್ ಮಾಡಿದೀವಿ. ಇವಾಗ ಇದು ಡ್ರೈ ರೀಜನ್ ಅಲ್ಲಿ ಇರತ್ತೆ ನೀಲ್ಗಾಯಿ, ಅದೇ ತರ ಮ್ಯಾನೇಜ್ ಮಾಡಿದೀವಿ ಡ್ರೈ ಆಗಿ ಎಲ್ಲ ಇರಕ್ಕೆ. ಒಟ್ಟು ಅದಕ್ಕೆ ಸದ್ಯಕ್ಕೆ ಮಿನಿಮಮ್ ಏನ್ ಬೇಕಾಗುತ್ತೆ ಅದನ್ನ ಕೊಡ್ಲೇಬೇಕು. ನಾವು ಅದನ್ನ ಒರಿಜಿನಾಲಿಟಿನ ಸ್ವಲ್ಪ ಮಿಮಿಕಿಂಗ್ ಮಾಡಿದೀವಿ. ನಾವು ಅದನ್ನೇ ತಗೊಂಡ್ ಬಂದು ಆಗಲ್ಲ ಅಲ್ವಾ. ನಮ್ದಿದು ಡ್ರೈ ರೆಸಿಡಿಯಸ್, ಎಲ್ಲ ಅನಿಮಲ್ಸ್ಗೂ ಸೂಟ್ ಆಗಂತದಲ್ಲ. ಸೊ ದಟ್ ಎಲ್ಲ ಅನಿಮಲ್ಸ್ಗೂ ಸೂಟೇಬಲ್ ಆಗೋ ತರ ನಾವೆಲ್ಲ ಎನ್ಕ್ಲೋಜರ್ ಎಲ್ಲ ಮಿಮಿಕ್ ಮಾಡಿರ್ತೀವಿ. ಸೊ ನಾವು ಫಾರಿನ್ ಪ್ಲೇಸ್ ಅಲ್ಲಿ ಇದೀವಿ ಅಂತ ಅನಿಮಲ್ಸಿಗೆ ಅನ್ಸ್ಬಾರ್ದು. ತನ್ನ ಆವಾಸ ಸ್ಥಾನದಲ್ಲೇ ಇದೆ ಅಂತ ಅನ್ಕೊಂಡಿದ್ದೀವಿ. ಅಂಡ್ ಇದು ಇಂಡಿಯನ್ ಗಾರ್, ಕಾಡು ಕೋಣ ಅಂತೀವಲ್ಲ ಅದು. ಸೊ ಇದು ಮಿನಿಮಮ್ 1 ಟನ್ ಇದ್ದೇ ಇರುತ್ತೆ. 1 ಟನ್ ಇದ್ದೇ ಇರುತ್ತೆ. ಒಂಥರ ಇದೆಲ್ಲ ಏನಂದ್ರೆ ಸಿಂಹ, ಹುಲಿಗಳಿಗೆಲ್ಲ ಅನ್ಯೂಶಲ್ ಪ್ರೇ. ಇದನ್ನ ಬೇಟೆ ಮಾಡಕ್ಕೆ ಆಗಲ್ಲ. ಅದು ತುಂಬಾ ರಫ್ ಆಗಿ ಒಳ್ಳೆ ಸಖತ್ ಫಿಟ್ ಆಗಿದೆ ಅಲ್ಲ, ಬಲ್ಕಿ ಆಗಿರುತ್ತೆ. ಮಸಲ್ಸ್, ಟ್ರೈಸೆಪ್ಸ್, ಬೈಸೆಪ್ಸ್ ಎಲ್ಲ ಹೆಂಗ್ ಕಾಣಿಸ್ತಾ ಇರುತ್ತೆ. ಯಾವ ನಮ್ದು ಹ್ಯೂಮನ್ಸ್ ಏನಿಲ್ಲ ಇದು ಅದ್ರ ಮುಂದೆ. ನಾವು ಸಖತ್ ಗಟ್ಟಿಯಾಗಿ ಕಾಣಿಸ್ತಾ ಇದೆ. ಹಾಗ್ ಡೀರು ಇದೆ, ಹಂದಿ ಜಿಂಕೆ ಅಂತ ಕರಿತೀವಿ. ಸ್ವಲ್ಪ ಕಾಲೆಲ್ಲ ಹೈಂಡ್ ಲಿಮ್ಸ್, 4 ಲಿಮ್ಸ್ ಎಲ್ಲ ಶಾರ್ಟ್ ಇರುತ್ತೆ. ಅದಕ್ಕೋಸ್ಕರ ಹಂದಿ ತರ ಕಾಣಿಸುತ್ತೆ ಅಂತ ಹಂದಿ ಜಿಂಕೆ ಅಂತ ಕರಿತೀವಿ. ಅದು ಈ ಕಡೆ ಸೈಡ್ ಕಾಣಿಸ್ತಾ ಇಲ್ಲ, ಅದು ಆ ಕಡೆ ಒಳಗಡೆ ಕಾಣಿಸ್ತಾ ಇರತ್ತೆ. ನೀವು ನೋಡ್ಬೇಕು. ಕ್ಯಾಮೋಫ್ಲೇಜಿಕ್ ಬಿಹೇವಿಯರ್ ಅಂತ ಇರುತ್ತೆ. ಪ್ರತಿ ಅನಿಮಲ್ಸ್ಗೂ ಒಂದೊಂದ್ ತರ ಕ್ಯಾಮೋಫ್ಲೇಜಿಕ್ ಬಿಹೇವಿಯರ್ ಇರುತ್ತೆ. ಸೊ ಇದು ಯೂಶಲಿ ಒಂಥರ ಗ್ರಾಸ್ ಲ್ಯಾಂಡ್ಸು, ಡ್ರೈ ಗ್ರಾಸ್ ಲ್ಯಾಂಡು, ಫಾರೆಸ್ಟ್ ಏರಿಯಾದಲ್ಲಿ ಇರೋದ್ರಿಂದ, ಪ್ಯೂರ್ಲಿ ವೈಲ್ಡ್ ಇರೋದ್ರಿಂದ ಕ್ಯಾಮೋಫ್ಲೇಜಿಕ್ ಬಿಹೇವಿಯರ್ ಆ ಥರ ಇದೆ ಅದ್ರ ಸ್ಕಿನ್ ಕಲರ್. ಸೊ ಇವಾಗ ಟೈಗರ್ಸು ಅಷ್ಟೇ, ಲೆಪರ್ಡ್ಸು ಅಷ್ಟೇ. ಅದು ಹ್ಯಾಬಿಟೇಟ್ ಹೆಂಗಿರತ್ತೆ ಅದೇ ತರ ಇದನ್ನು ಸಹ ಬಿಹೇವಿಯರ್ ಅಡಾಪ್ಟ್ ಮಾಡ್ಕೊಂಡಿರತ್ತೆ. ಫೈಟಿಂಗ್ ಎಲ್ಲ ಅನಿಮಲ್ಸ್ ಅಲ್ಲಿ ಇದ್ದೇ ಇರುತ್ತೆ. ಒಂದು ಸ್ಪೆಸಿಫಿಕ್ ಆಗಿ ಆಲ್ಫಾ ಮೇಲ್, ಆಲ್ಫಾ ಫಿಮೇಲ್ ಅಂತ ಎಲ್ಲ ಅನಿಮಲ್ಸ್ ಅಲ್ಲೂ ಇರುತ್ತೆ. ಅಂಡ್ ಡಾಮಿನೆನ್ಸ್ ತೋರ್ಸಕ್ಕೆ ಫೈಟ್ ಮಾಡ್ತವೆ. ಇವಾಗ ಸ್ನೇಕ್ಸ್ ಅಲ್ಲಿ ಕಾಂಬ್ಯಾಟ್ ಅಂತ ಅಂತೀವಿ. ಇವಾಗ ಡೀರ್ ಸ್ಪೀಶೀಸ್ ಅಲ್ಲೂ ಅಷ್ಟೇ. ಆಂಟ್ಲರ್ಸ್ ಮತ್ತೆ ಹಾರ್ನ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಇದಕ್ಕೆ ಆಂಟ್ಲರ್ಸ್ ಇರುತ್ತೆ. ಸೊ ಬ್ರಾಂಚಿಂಗ್ ಯಾವ್ದಿರುತ್ತೆ ಜಾಸ್ತಿ, ಲಾರ್ಜ್ ಆಂಟ್ಲರ್ಸ್ ಯಾವ್ದಿಗಿರುತ್ತೆ ಅದು ಡಾಮಿನೆಂಟ್ ಮೇಲು. ಸ್ವಲ್ಪ ಬಲ್ಕಿ ಯಾವ್ದಿರುತ್ತೆ ಅದು ಡಾಮಿನೆಂಟ್ ಫೀಮೇಲ್. ಸೊ ಆ ತರ ಇರುತ್ತೆ. ಅಂದ್ರೆ ಈಗ ಜಾಸ್ತಿ ಕೊಂಬು ಆ ಕಡೆ ಬೆಳ್ಕೊಂಡಿರೋದು ಗುಂಪಿನ ರಾಜ ಅಂತ. ಹೌದು, ದೊಡ್ಡ ಗುಂಪಿರತ್ತಲ್ಲ, ಸಾರಿ ದೊಡ್ಡದು ಆಂಟ್ಲರ್ ಇರತ್ತಲ್ಲ, ಕೋಟ್ ಜಾಸ್ತಿ ದೊಡ್ಡದಿರೋದು ಅದು ಗುಂಪಿನ ರಾಜ ಅಂತ. ಅದನ್ನ ಡಾಮಿನೆಂಟ್ ಮೇಲ್ ಅಂತ ಕನ್ಸಿಡರ್. ಎಷ್ಟಿದಾವೆ ಇಲ್ಲ ಅಂದಾಜು ಇದೆಲ್ಲ? ಇದೆ ಒಂದು 20-25 ಇದೆ.
ಆಮೇಲೆ ಇದ್ರದ್ದು ಕೋಡ್ ಏನೋ ಉದುರುತ್ತೆ, ಅದು ಯಾವ ಟೈಮಲ್ಲಿ ಉದುರೋದು, ಅದು ಏನಕ್ಕೆ ಹೆಂಗೆ ಉದುರುತ್ತೆ? ಬ್ರೀಡಿಂಗ್ ಸೀಸನ್ ಇರತ್ತಲ್ಲ ಆ ಟೈಮಲ್ಲಿ ಅದನ್ನು ಉದುರಿಸುತ್ತೆ. ಬ್ರೀಡಿಂಗ್ ಸೀಸನ್ ಮುಂಚೆ ಆ ಟೈಮಲ್ಲಿ ಉದ್ರಿ ಹೊಸ ಅದನ್ನ ಬೆಳೆಸ್ಕೊಳತ್ತೆ. ಬ್ರೀಡಿಂಗ್ ಸೀಸನ್ ಬರೋ ಅಷ್ಟೊತ್ತಿಗೆ ಫಿಮೇಲ್ಗೆ ಅಟ್ರಾಕ್ಟ್ ಮಾಡ್ಬೇಕಲ್ವಾ, ಸೊ ಹೊಸ ಕೊಂಬನ್ ಬೆಳೆಸ್ಕೊಂಡ್ಬಿಟ್ಟು ಐ ಆಮ್ ರೆಡಿ ಟು ಬ್ರೀಡ್ ಅಂತ ತೋರಿಸುತ್ತೆ. ನಾನು ಇವಾಗ ದೊಡ್ಡವನಾಗಿದ್ದೀನಿ, ಐ ಆಮ್ ಫಿಟ್ ಫಾರ್ ಬ್ರೀಡ್ ಅಂತ ಮೆಚುರಿಟಿ ಫೇಸ್ನ ಆ ಥರ ಇಂಡಿಕೇಟ್ ಮಾಡೋದು ಡೀರ್ ಸ್ಪೀಶೀಸ್ ಎಲ್ಲ. ಅದು ಅದೇ ಬಿಡೋದ್ರಿಂದ ಅದಕ್ಕೇನು ನೋವು ಅಂದ್ರೆ ಏನೋ ಅದಕ್ಕೆ ಯೂಶಲಿ ನೋವು ಆಗೇ ಆಗುತ್ತೆ. ಇವಾಗ ನಮ್ದು ಒಂದು ಪಾರ್ಟ್ ಕಟ್ ಮಾಡ್ತಿದಾರೆ ಅಂದ್ರೆ ಅಫ್ಕೋರ್ಸ್ ನೋವಾಗುತ್ತೆ. ಅದ್ರದ್ದು ಸೈಕಲ್ ಅದೇ ಅಲ್ವಾ, ನೇಚರ್ ಅದೇ, ಬಿಹೇವಿಯರ್ ಅದೇ, ಉದ್ರಿಸಿ ಹೊಸದು ಉಟ್ಕೊಳುತ್ತೆ. ಓಕೆ, ಇದು ಎಲ್ಲ ಡಿಯರ್, ಬಾರ್ಕಿಂಗ್ ಡಿಯರ್ ಅದು ಎಲ್ಲ ಡಿಯರ್ ಅದೇ ತರ ಮಾಡುತ್ತಾ? ಇಲ್ಲ, ಅಂದ್ರೆ ಡೀರ್ ಸ್ಪೀಶೀಸ್ ಅಲ್ಲಿ ಆಂಟ್ಲರ್ಸ್ ಅಂತ ಇರುತ್ತೆ, ಹಾರ್ನ್ಸ್ ಅಂತ ಇರುತ್ತೆ. ಆಂಟ್ಲರ್ಸ್ ಮಾತ್ರ ಉದ್ರಿ ಹುಟ್ಟೋದು, ಹಾರ್ನ್ಸು ಫಿಕ್ಸ್ಡ್. ಇವಾಗ ಬ್ಲ್ಯಾಕ್ ಬಕ್ ನೋಡ್ತೀವಿ, ನೀಲ್ಗಾಯ್ ನೋಡ್ತೀವಿ, ಅದಕ್ಕೆಲ್ಲ ಉದ್ರಿ ಹುಟ್ಟಲ್ಲ, ಅದು ಫಿಕ್ಸ್ಡ್. ಅದನ್ನ ಹಾರ್ನ್ಸ್ ಅಂತ ಕರಿತೀವಿ. ಆಂಟ್ಲರ್ಸು ಉದ್ರಿಸಿ ಉಡ್ಸ್ಕೊಳತ್ತೆ. ಅದು ಒಂಥರ ಗ್ರೋತ್ ಫೇಸು ಒಂದು 3 to 6 months ಇರುತ್ತೆ, ಅಷ್ಟರೊಳಗೆ ಬೆಳ್ಕೊಳತ್ತೆ. ಇವಾಗ ಸಾಂಬಾರ್ ಡೀರ್ ಇದೆ ನೋಡಿ, ಸಾಂಬಾರ್ ಡೀರಲ್ಲೂ ನೀವು ನೋಡ್ಬೋದು, ಅದೊಂದು ಸ್ವಲ್ಪ ಇನಿಷಿಯಲ್ ಸ್ಟೇಜಸಲ್ಲಿ ವೆಲ್ವೆಟಿ ಥರ ಇರುತ್ತೆ, ಫುಲ್ ಸಾಫ್ಟ್ ಇರುತ್ತೆ. ಇದಕ್ಕೆ ಸಾಂಬಾರ್ ಡೀರ್ ಅಂತ ಯಾಕೆ ಕರೀತಾರೆ ಅಂದರೆ ದೊಡ್ಡ ಗಾತ್ರದಲ್ಲಿ ಇರತ್ತಲ್ವಾ, ಸಂಸ್ಕೃತದಲ್ಲಿ ಸಾಂಬಾರ್ ಅಂದರೆ ದೊಡ್ಡದು ಅಂತ. ಸೊ ದಟ್ ಅದನ್ನ ಸಾಂಬಾರ್ ಡೀರ್ ಅಂತ ಕರೀತಾರೆ. ಅದ್ರದ್ದು ಕೊಂಬು ತುಂಬಾ ಸ್ಮೂತ್ ಇದೆ ಅಲ್ಲ ಅದು? ಹೌದು. ಅಂಡ್ ನೀವು ಕೇಳಿದ್ರಲ್ವಾ ಹ್ಯಾಬಿಟ್ಯಾಟ್ ಬಗ್ಗೆ, ಅಲ್ಲಿ ನೋಡಿ ಯೂಶಲ್ ಹ್ಯಾಬಿಟ್ಯಾಟ್ ಇದೆ ಸ್ಪಾಟೆಡ್ ಡೀರ್ ಹತ್ರ, ಯಾಕಂದ್ರೆ ಅದೆಲ್ಲದಕ್ಕೂ ಹೊಂದ್ಕೊಳುತ್ತೆ. ಸಾಂಬಾರ್ ಡೀರು ಒಂದ್ ಸ್ವಲ್ಪ ಸ್ವಾಂಪಿ ಏರಿಯಾ, ಅಂದ್ರೆ ಸ್ವಲ್ಪ ಕೊಚ್ಚೆ ಇರ್ಬೇಕು, ಅದಕ್ಕೆ ನೀರ್ ಇರ್ಬೇಕು, ಕೊಚ್ಚೆ ಇರ್ಬೇಕು, ಅದಕ್ಕೆ ಈ ತರ ಮಿಮಿಕ್ ಮಾಡಿದೀವಿ. ಓಕೆ ಓಕೆ ಮೇಡಮ್. ಇಲ್ಲ ಎಷ್ಟು ನರಿ ಟೋಟಲ್? ನರಿ ಒಂದು 10 ಇದೆ. ಅದು ನೋಡಿ ಕ್ಯಾಮೋಫ್ಲೇಜಿಕ್ ಬಿಹೇವಿಯರ್ ತೋರಿಸ್ತದೆ, ಕಾಣಿಸೋದೇ ಇಲ್ಲ, ಜಾಸ್ತಿ ಕಾಣಿಸ್ತಾನೆ ಇಲ್ಲ ಅದು. ಇದ್ರೊಳಗೂ ಡಾಮಿನೆಂಟ್ ಮೇಲ್ ಫೀಮೇಲ್ ಇರುತ್ತೆ, ಯೂಶಲಿ ಇದು ಪ್ಯಾಕ್ಸ್ ಅಲ್ಲೇ ಇರುತ್ತೆ. ಅಂಡ್ ಇದು ಫ್ರೂಟ್ಸು ತಿನ್ನುತ್ತೆ, ಮೀಟು ತಿನ್ನುತ್ತೆ. ಫ್ರೂಗಿಯೋರಸ್ಸು ಹೌದು, ಲೈಕ್ ಆಮ್ನಿವೋರ್ ಅಂತ ಅನ್ಬೋದು. ಇದಕ್ಕೆಲ್ಲ ಡೈಲಿ ಫುಡ್ ಹಾಕ್ತೀರಾ ನರಿಗಳಿಗೆ? ಪ್ರತಿಯೊಂದು ಟ್ಯೂಸ್ಡೇ ಮಾತ್ರ ಫಾಸ್ಟಿಂಗ್ ಇರುತ್ತೆ. ಅಂದ್ರೆ ಇದು ಶೆಡ್ಯೂಲ್ ಹೆಂಗಿರುತ್ತೆ? ಎವ್ರಿ ಡೇ 1 time ಇರುತ್ತೆ ಅಷ್ಟೇ. ಈವ್ನಿಂಗ್ ಹಾಕ್ತೀವಿ 4:45 ಹಂಗೆ. ಎವ್ರಿ ಅನಿಮಲ್ಸ್ಗೂ ಹಂಗೇನೆ. ಓಕೆ, ಅಂದ್ರೆ ಎಲ್ಲದಕ್ಕೂ ಒಂದೇ ಟೈಮಿಂಗ್ಸ್ ಇದೆ? ಇಲ್ಲ ಇಂತಿಂತ ಅನಿಮಲ್ಗೆ ಇಂತಿಂತ ಟೈಮಿಂಗ್ಸ್? ಇಲ್ಲ, ಕಾರ್ನಿವರಿಗೆಲ್ಲ ಒಂದೇ ಟೈಮಿಂಗು. ಹರ್ಬಿಯೋರಿಗೆ 1 time ಇರುತ್ತೆ, ಕಾರ್ನಿವರಿಗೆ 1 time ಇರುತ್ತೆ. ಹರ್ಬಿಯೋರಿಗೆ ಡೈಲಿ 2 times ಫೀಡ್ ಮಾಡ್ತೀವಿ, ಕಾರ್ನಿವರಿಗೆ ದಿನ ಒಂದೇ ಟೈಮ್ ಫೀಡ್ ಮಾಡೋದು. ಅಂದ್ರೆ ಜಸ್ಟ್ ಈಗ ಈ ಕಾಡು ಪ್ರಾಣಿಗಳು ಜಸ್ಟ್ ಮೀಟ್ ಮಾತ್ರ ಹಾಕ್ತೀರಾ? ಅಂದ್ರೆ ಇಷ್ಟಿಷ್ಟು kg ಅಂತ ಹೇಳಿ ಹಾಕ್ತೀರಾ? ಹೌದು. ಅಂದ್ರೆ ಈಗ ನರಿಗಳಿಗೆ ಇಲ್ಲಿ ಎಷ್ಟು kg ಹಾಕ್ತೀರಾ ಇದಕ್ಕೆ? ಇವಾಗ ಸರ್ಟನ್ ವೆಯ್ಟ್ಸ್ ಇರುತ್ತೆ. ಇವಾಗ ಒಂದೊಂದಕ್ಕೆ ಪರ್ಟಿಕ್ಯುಲರ್ ಆಗಿ ಮಟನ್ನೇ ಕೊಡ್ತೀವಿ, ಒಂದೊಂದಕ್ಕೆ ಪರ್ಟಿಕ್ಯುಲರ್ ಆಗಿ ಚಿಕನ್ನೇ ಕೊಡ್ತೀವಿ. ಸೊ ಚಿಕನ್ ಇದಕ್ಕೆ ಯೂಶಲಿ ಫೀಡ್ ಮಾಡೋದು, ಒಂದೊಂದಕ್ಕೆ ವೇರೀಸ್ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ಅನಿಮಲ್ಸ್. ಇವಾಗ ಅಷ್ಟು ಎಷ್ಟಂತ ಕರೆಕ್ಟಾಗಿ ಹೇಳಕ್ಕೆ ಸರಿ. ಆಮೇಲೆ ಇದು ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿರೋ ಈ ಬೋನಲ್ಲಿ ಇರೋವಂಥ ಪ್ರಾಣಿಗಳಿಗೆ ಕಾಯಿಲೆ ಏನಾದರೂ ಬಂದಿದೆ ಅಂತ ಹೇಗೆ ಕಂಡುಹಿಡಿತೀರಾ? ಅಂದರೆ ಈಗ ಅಬ್ಸರ್ವೇಷನ್ ಯಾವ ರೀತಿ ಮಾಡ್ತೀರಾ? ಕಾಯಿಲೆ ಬಂದಿದ್ದ ಹೆಂಗೆ ಗೊತ್ತಾಗುತ್ತೆ? ಓಕೆ, ಇವಾಗ ಯೂಶಲಿ ಹೆಂಗಂದ್ರೆ ಕೀಪರ್ಸ್ ಬರ್ತಾರೆ ಆಯ್ತಾ, ಕೀಪರ್ಸ್ ದಿನ ಅಬ್ಸರ್ವ್ ಮಾಡಲೇಬೇಕು. ನಾವು ಹೋಲ್ಡಿಂಗ್ ಹೌಸ್ ಅಂತ ಅಲ್ಲಿರುತ್ತೆ, ಹಾಕೊಂಡಿರ್ತೀವಿ ಹೋಲ್ಡಿಂಗ್ ಹೌಸಿಗೆ. ಸೊ ಅಬ್ಸರ್ವ್ ಮಾಡ್ತಾರೆ ಬಿಹೇವಿಯರ್ ಚೆನ್ನಾಗಿದ್ಯಾ ಅಥವಾ ಏನಾದರೂ ಮಂಕಾಗಿದೆಯಾ, ಇಮಿಡಿಯೇಟ್ ಆಗಿ ಬಯಾಲಜಿಸ್ಟಿಗೆ ಇನ್ಫಾರ್ಮ್ ಮಾಡ್ತಾರೆ. ಬಯಾಲಜಿಸ್ಟಿನ ಕೆಲಸ ಏನಿದೆ ಅಂದರೆ ಬಿಹೇವಿಯರಲ್ ಅಬ್ಸರ್ವೇಷನ್ ಅವರೇ ಮಾಡಬೇಕು. ಆ್ಯಂಡ್ ತುಂಬ ಮಂಕಾಗಿದ್ದರೆ ಅದಕ್ಕೆ ಫೀಲ್ಡಿಗೆ ಬಿಡಲ್ಲ, ಏನು ಟ್ರೀಟ್ಮೆಂಟ್ ಬೇಕೋ ನಮ್ಮ ವೆಟರ್ನರಿ ಆಫೀಸರ್ ಇದ್ದಾರೆ, ಅವ್ರ ಮುಖಾಂತರ ತಗೊತಾರೆ. ಸೊ ಬಿಹೇವಿಯರ್ ಹೆಂಗೆ ತೋರಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಅನಿಮಲ್ಸ್ ಎಲ್ಲ. ಇವಾಗ ನಮಗೂ ಜ್ವರ ಬಂದರೆ ನಾವು ಮನೇಲಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ, ಅವನು ಹಂಗೇನೆ ಡೈಲಿ ಅಬ್ಸರ್ವೇಷನ್ ಮಾಡಲೇಬೇಕು. ಓಕೆ ಮೇಡಮ್. ಇದು ದೋಲ್ ಅಂತ, ಸೀಲ್ ನಾಯಿ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಟೈಗರ್ ಮತ್ತೆ ಲಯನ್ನು, ಲೆಪರ್ಡ್ ಹೇಗೆ ಒಂಥರ ಟಾಪ್ ಪ್ರಿಡೇಟರ್ಸ್ ಅಲ್ಲಿ ಬರ್ತೀವಿ, ಇದು ಸಹ ತುಂಬಾ ಫೆರೋಷಿಯಸ್, ಅದ್ರ ತರನೇ ತುಂಬಾ ಒಂಥರ ಟೆಕ್ನಿಕ್ ಇಟ್ಕೊಂಡು ಬೇಟೆ ಆಡತ್ತೆ. ಯೂಶಲಿ ಏನಾಗುತ್ತೆ ಅಂದ್ರೆ ವೈಲ್ಡ್ ಅಲ್ಲಿ ಟೈಗರ್ ಕಪ್ಸ್ ಎಲ್ಲ ಇರುತ್ತಲ್ಲ, ಯಾಕೆ ಸರ್ವೈವಿಲಿಟಿ ರೇಟ್ ಕಡಿಮೆ ಇರುತ್ತೆ ಅಂದ್ರೆ ದೋಲ್ ಇರುತ್ತೆ.
ಧೋಲು ಮತ್ತೆ ಟೈಗರು ಯೂಶಲಿ ಒಂದೇ ಏರಿಯಾದಲ್ಲಿರುತ್ತೆ. ಇವಾಗ ಗ್ರಾಸ್ ಲ್ಯಾಂಡ್ ಅಥವಾ ಎವರ್ಗ್ರೀನ್ ಪ್ಯಾಚ್ ಅಲ್ಲಿ ಎರಡೂ ನೋಡ್ಬೋದು, ಮುಖಾಮುಖಿ. ಐ ಮೀನ್ ಒಂದೇ ಹ್ಯಾಬಿಟೇಟ್ನ ಶೇರ್ ಮಾಡುತ್ತೆ. ಸೊ ಟೈಗರ್ ಕಪ್ಸ್ನ ಇದು ಯೂಶಲಿ ಫೀಡ್ ಮಾಡುತ್ತೆ. ಅದಕ್ಕೆ ಸರ್ವೈವಿಲಿಟಿ ರೇಟ್ ಟೈಗರ್ ಕಪ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ತುಂಬ ಫೆರೋಷಿಯಸ್ ಅನಿಮಲ್ಲು, ತುಂಬ ಚೆನ್ನಾಗಿ ಬೇಟೆ ಆಡುತ್ತೆ ಅದ್ರ ಓನ್ ಸ್ಟ್ರಾಟಜೀಸಲ್ಲಿ. ಇದು ಗ್ಲಾಸ್ ಹಾಕಿದಿರಲ್ಲ, ಈಗ ಫಾರ್ ಎಕ್ಸಾಂಪಲ್ ಅದೇನಾದ್ರು ಈಗ ಜನಗಳು ಜಾಸ್ತಿ ಬರ್ತಾರೆ, ಸೊ ಸಂಡೇ ಇನ್ನೂ ಜಾಸ್ತಿ ಜನ ಬರ್ತಾರೆ, ಅದು ಅಗ್ರೆಸಿವ್ ಆ ಥರದ್ದು ಏನೂ ಆಗಿಲ್ವಾ ಇದುವರೆಗೂ? ಏನು ಅಗ್ರೆಸಿವ್ ಆಗತ್ತೆ, ಬಟ್ ಏನು ಆಗಲ್ಲ. ಅದ್ರದ್ದು ಬಿಹೇವಿಯರ್ ಅದು ತೋರಿಸುತ್ತೆ. ಯಾಕೆಂದ್ರೆ ಮನ್ಸು ಮಾಡಿದ್ರೆ ಬೇಕಾದ್ರೆ ಇದನ್ನ ಹತ್ಕೊಂಡ್ಬರ್ಬೋದು, ಅಷ್ಟು ಕೆಪಾಸಿಟಿ ಇರುತ್ತೆ. ಇದಕ್ಕೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇರುತ್ತೆ ಎಲ್ಲದಕ್ಕೂ. ಓಕೆ. ಸೊ ದಟ್ ಅದಕ್ಕೂ ಹಾರ್ಮೇನ್ ಆಗಲ್ಲ. ಸೊ ದಟ್ ಎಮರ್ಜೆನ್ಸಿಗೆ ಅಂತ ಹೇಳಿ ಇವಾಗ ನಾವ್ ಏನ್ ಮಾಡಿರ್ತೀವಿ ಅಂದ್ರೆ, ಈ ಅನಿಮಲ್ ಇಷ್ಟೇ ಹತ್ತುತ್ತೆ ಅಂತ ಗೊತ್ತಿದ್ರೆ ಅದ್ರಕ್ಕಿಂತ ಜಾಸ್ತಿ ಟ್ರೆಂಚ್ ಮಾಡಿರ್ತೀವಿ. ಆತರ ಇರುತ್ತೆ. ಹತ್ತಿ ತಪ್ಪಿಸ್ಕೊಳೋದು ಯಾವ್ದು ಇರಲ್ಲ. ಯಾಕಂದ್ರೆ ನೈಟ್ ನಾವ್ ಇಲ್ಲಿ ಬಿಡಲ್ವಲ್ಲ, ಹೋಲ್ಡಿಂಗ್ ಹೌಸಿಗೆ ಹಾಕೊಂಡ್ಬಿಡ್ತೀವಿ. ಅಂಡ್ ಕೀಪರ್ಸ್ ಇಲ್ಲೇ ಇರ್ತಾರೆ ಯಾವಾಗ್ಲೂ ಮಾನಿಟರ್ ಮಾಡಕ್ಕೆ. ಅಂದ್ರೆ ಎವ್ರಿ ಡೇ ಹೋಲ್ಡಿಂಗ್ ಹೌಸಿಗೆ ಪ್ರತಿ ಅನಿಮಲ್ನು ಹಾಕೊಂಡ್ಬಿಡ್ತೀರಾ? ಎಲ್ಲ ಅನಿಮಲ್ನು ಹಾಕೊಂತೀವಿ. ಫೀಡಿಂಗ್ ಎಲ್ಲ ಹೋಲ್ಡಿಂಗ್ ಹೌಸ್ ಅಲ್ಲೇ ನಡೆಯೋದು ಅದಕ್ಕೆ. ಸರಿ ಸರಿ. ಸೊ ಇಂಡಿಯಾದಲ್ಲಿ ಎರಡನೇ ಒಂದು ಜಾಸ್ತಿ ವಯಸ್ಸಾಗಿರೋ ಕರಡಿ ನಮ್ಮ ಹತ್ರ ಇದೆ. ಅದು ರಾಣಿ ಅಂತ, 36 ವರ್ಷ ಅದಕ್ಕೆ. ಸೊ ಅದನ್ನ ಇವರೇ ತುಂಬ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ನಮ್ಮ ಹತ್ರ 4 ಕರಡಿಗಳಿದ್ದಾವೆ. ಅದನ್ನ ನೋಡ್ಕೊತಿರೋರು ಇವರು ನಮ್ಮ ರಾಮು ಅವರು. ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳಿ ನಮ್ಗಿಂತ. ನಾವೆಲ್ಲ ಒಂದು 20-25 ವರ್ಷದಿಂದ ನೋಡ್ಕೊಬಂದಿದ್ದೀವಿ ಕರಡಿ. ಇದೇ ಎಲ್ಲ ಕೆಲಸನೂ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದರೆ ನಾವು ಅನಿಮಲ್ ಕೀಪರ್ ಆಗಿ ಪ್ರಾಣಿ ಬಗ್ಗೆ ಭಾರಿ ಸ್ವಲ್ಪ ಇಷ್ಟ. ಹಾಗಾಗಿ ನಮ್ಮ ಹೆಚ್ಚಿಗೆ ಕಮ್ಮಿ ಒಂದು 82-83 ಇದ್ದಿರೋದು ಕರಡಿ ಒಂದು ಇಲ್ಲಿವರೆಗೂ ಇದೆ. ನಮ್ಮ ಜೂ ಅಲ್ಲಿ ಇದ್ದದ್ದು ಗಾಂಧಿ ಪಾರ್ಕಲ್ಲಿತ್ತು. ಗಾಂಧಿ ಪಾರ್ಕಿಂದ ಇಲ್ಲಿ ಶಿಫ್ಟ್ ಆಯಿತು 90ಕ್ಕೆ, 96-94ಕ್ಕೆ ಇಲ್ಲಿ ಶಿಫ್ಟ್ ಆಯಿತು. ಅಲ್ಲಿಂದ ಚೆನ್ನಾಗಿದೆ ಒಂದು ಕರಡಿ. ಅದೇ ಹೆಚ್ಚು ಕಮ್ಮಿ ಒಂದು ಈಗ 35-36 ವರ್ಷ ನಡೀತಾ ಇದೆ ಕರಡಿ. ಅದಕ್ಕೆ ಫುಡ್ಡು ಎಲ್ಲ ಜೇನು, ಖರ್ಜೂರ, ಮೊಟ್ಟೆ, ಹಾಲು, ಎಳ್ನೀರು ಈ ಥರ ಫುಡ್ಡೆಲ್ಲ ಕೊಡ್ತೀವಿ. ಫ್ರೂಟ್ ಎಲ್ಲ ಬಾಳೆಹಣ್ಣು, ಸೇಬು, ದ್ರಾಕ್ಷಿ ಯಾವುದಕ್ಕೂ ಕಮ್ಮಿ ಮಾಡಲ್ಲ ನಮ್ಮ ಸಾಹೇಬರು. ಯಾವುದು ಪ್ರಾಣಿ ಅಂತ ಕಮ್ಮಿ ಮಾಡಲ್ಲ, ತುಂಬ ಜಾಸ್ತಿನೇ ಕೊಡಿಸ್ತಾರೆ. ಚೆನ್ನಾಗಿದೆ, ಹೆಲ್ತಾಗಿದೆ. ರಾಣಿ, ರಾಂಬೋ, ಗಜೇಂದ್ರ, ಗಾಯತ್ರಿ, ಘಟಗಜ ಅಂತ ಮೊನ್ನೆ ಬಂದಿದೆ, ಒಂದು 6 ತಿಂಗಳಾಯ್ತಾ ಬಂತು. ನಮ್ಮ ಸಾಹೇಬ್ರು ಘಟಗಜ ಅಂತ ಇಟ್ಟಿದ್ದಾರೆ, ನಾವು ಕನಕ ಅಂತ ಕರಿತೀವಿ. ತುಂಬ ಚೆನ್ನಾಗಿದೆ, ನೋಡ್ಬೋದು, ಹತ್ರನೇ ಬರ್ತಾನೆ. ಹೀಗಾಗಿ ತುಂಬ ವರ್ಷದಿಂದ ನೋಡ್ಕೊತಾ ಇದ್ದೀನಿ ಕರಡಿ ಇಲ್ಲ. ಇದು ನಾನ್ ವೆಜ್ ತಿನ್ನುತ್ತಾ? ನಾನ್ ವೆಜ್ ತಿನ್ನಲ್ಲ ಸರ್, ಮೊಟ್ಟೆ ತಿನ್ನುತ್ತೆ, ಮೊಟ್ಟೆ ತಿನ್ನುತ್ತೆ. ಹಾಂ, ಎಗ್ಗೆಲ್ಲ ತಿನ್ನುತ್ತೆ. ಹಾಲು, ರೈಸು, ರಾಗಿ ಹಿಟ್ಟು, ಬೀಟ್ರೂಟು, ಬೀನ್ಸು, ಗೆಣಸು ಎಲ್ಲ ರಾಗಿ ಮೊಟ್ಟಾಗಿ ಬರುತ್ತೆ. ಇಲ್ಲಿಗೆ ವ್ಯಾನಿಗೆ ಕಳಿಸ್ಕೊಡ್ತಾರೆ. ಇಲ್ಲೆಲ್ಲ ಅದಕ್ಕೆ ಫುಡ್ ಹಾಕೋದು, ಅದು ಕ್ಲೀನಾಗಿ ಸ್ವಚ್ಛವಾಗಿ ಎಲ್ಲ ನೀರು ಪಾರು ತೊಳೆಯೋದೆಲ್ಲ ನಾವೇ ಇದು ಮಾಡ್ತೀವಿ. ಹಂಗಾಗಿ ನಮ್ಮ ಮೇಡಮರು ಯಾವುದೇ ಇದ್ರೂ ಕೇಳಿ ಹೇಳಿ ಅಂತ ಹೇಳ್ತಾರೆ. ಪಾಪ ಪ್ರಾಣಿ ಬಗ್ಗೆನೂ ಭಾರಿ ಇಷ್ಟ. ಹಂಗಾಗಿ ಹೈನಾ ಅಂತ. ಸೊ ಇದು ನೋಡಿ ಕ್ಯಾಮೋಫ್ಲೇಜ್ ಬಿಹೇವಿಯರ್ ತೋರಿಸ್ತದೆ. ನಿಮಗೆ ಗೊತ್ತಾಗಲ್ಲ ಸಡನ್ ಆಗಿ ಬಂದ್ರೆ ಅಲ್ವಾ? ಹೌದು. ಇದು ಸಹ ಡಾಗ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಅದಕ್ಕೆ ಪಾರ್ಶಿಯಲಿ ಸೇರುತ್ತೆ, ಕ್ಯಾನಿಟ್ಸ್ ಅಂತ ಹೇಳ್ತೀವಿ. ಸೊ ಪಾರ್ಶಿಯಲಿ ಸೇರುತ್ತೆ ಅಷ್ಟೇ, ಕಂಪ್ಲೀಟ್ಲಿ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಹೈನಾಸು ತುಂಬ ದೊಡ್ಡ ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಮಾಡುತ್ತೆ. ವಲ್ಸರ್ಸ್ ಕೇಳಿರ್ತೀವಿ, ಹಾಗೆ ಈಗಲ್ಸ್ ಕೇಳಿರ್ತೀವಿ. ಮತ್ತು ಇದು ಸಹ ಸ್ಕ್ಯಾವೆಂಜರು, ಅಂದರೆ ಸತ್ತಿದ ಪ್ರಾಣಿನ ತಿಂದು ಬದುಕೋಂಥದ್ದು. ಇವಾಗ ವೈಲ್ಡಲ್ಲೆಲ್ಲ ಅಲ್ಲಲ್ಲೇ ಬಿಟ್ಟೋಗ್ಬಿಟ್ಟಿರುತ್ತೆ. ಸೊ ಅದು ಬಿಟ್ಟಿದ ತಕ್ಷಣ ಮೈಕ್ರೋ ಆರ್ಗಾನಿಸಮು, ಏನೇನೋ ರೋಗ ಎಲ್ಲ ಹರಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ತಿಂದು ನೇಚರ್ನ ಕ್ಲೀನ್ ಮಾಡುತ್ತೆ ಇದು. ಅದ್ರದ್ದು ಒಂದೊಂದು ಅನಿಮಲ್ಸಿಂದು ಆವಾಗಲೇ ಹೇಳ್ದಂಗೆ ಒಂದೊಂದು ಸಿಗ್ನಿಫಿಕೆಂಟ್ ರೋಲ್ ಇದ್ದೇ ಇರುತ್ತೆ. ಸೊ ಸ್ಕ್ಯಾವೆಂಜರ್ ಆಗಿ ಇದು ಪ್ಲೇ ಮಾಡುತ್ತೆ. ಇದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಮ್ಮಿ ಅಲ್ಲ? ಹೌದು, ತುಂಬಾ ಕಡಿಮೆ. ನಮಗೆ ಇವಾಗ ಹಂಪಿ ನಾರ್ದರ್ನ್ ಸೈಡ್ ಹೋದ್ರೆ ಜಾಸ್ತಿ ಕಾಣಿಸುತ್ತೆ. ಹಿಲ್ಲಾಕ್ಸ್ ಏರಿಯಾ ಅಂತ ಅಂತೀವಿ, ಅಂದ್ರೆ ತುಂಬಾ ಡ್ರೈ ಏರಿಯಾ, ತುಂಬಾ ಶಾಬಿ ಶ್ರಬ್ ಕಂಡೀಷನ್, ಅಲ್ಲಿ ಮಾತ್ರ ಇದನ್ನ ನೋಡ್ತೀವಿ.